ಅದು ಕೇಂದ್ರ ಸರ್ಕಾರದಿಂದ ಬಂದಂಥ ಹಣ 9 ಕೋಟಿ ಕೊಡಿಸಿದ್ದೆ ಹಿಂದೆ ಕೊಡಿಸಿದ್ದು 9 ಕೋಟಿ. ಅದೇ ಕೆಲಸ ಹೊಳೆನರಸೀಪುರದಲ್ಲಿ 3 ಕೋಟಿ ಮಾಡ್ಯಾರೆ. ಇಲ್ಲಿ 9 ಕೋಟಿ ನಿರ್ಮಿತಿ ಕೇಂದ್ರ, ಅಲ್ಲಿ 3 ಕೋಟಿ ಹೊಳೆನರಸೀಪುರ ಸಾಬ್ರು ಮಾಡಿರೋದು. ಸಾಬ್ರಿಗೆ 3 ಕೋಟಿಲಿ ಆ ಕೆಲಸ ಮಾಡ್ಯಾರ ನಿರ್ಮಿತಿ. ಇದ್ರ ಇಂಡೋರ್ ಸ್ಟೇಡಿಯಮ್ಮು. ಇಲ್ಲಿ ಅದೇ ಕೆಲಸಕ್ಕೆ 9 ಕೋಟಿ, ಅದು 3 ಸಾರಿ ನೀವು ರಿಪೇರಿ ಮಾಡ್ಯಾರೆ ನಿರ್ಮಿತಿ ಕೇಂದ್ರ ಕೊಟ್ಟು 9 ಕೋಟಿ ರೂಪಾಯಿ. ಹೌಸಿಂಗ್ ಬೋರ್ಡು ಹೊಳೆನರಸೀಪುರದ್ದು ಸಾಬ್ರ ಹಾಸ್ಟ್ಲು, ಇದ್ರದ್ದು ಮುರಾರ್ಜಿ ಶಾಲೆ ಮಾಡಿದ್ರಲ್ಲ 9 ಕೋಟಿ, ಅದು ಹೌಸಿಂಗ್ ಬೋರ್ಡ್. ಹೊಳೆನರಸೀಪುರದ ಮಹಿಳಾ ಕಾಲೇಜ್ಗೆ ಅಂತ 75 ಲಕ್ಷ ಇಟ್ಕೊಂಡ್ಬಂದಿದ್ದೆ ಕೈಕಾಲು ಕಟ್ಟಿ, ಅದು ಅರಸೀಕೆರೆ ಟ್ರಾನ್ಸ್ಫರು ಹೌಸಿಂಗ್ ಬೋರ್ಡ್. ಗೊತ್ತಿಲ್ಲಪ್ಪ, ಮಾಡ್ಕೊಂಡ್ರಿ ಅರಸೀಕೆರೆ ಬೇರೆನೇನ್ರಿ, ಅದು ನಮ್ಮ ಜಿಲ್ಲೆ. ಮಾಡಲಿ ಬಿಡಿ, ಸಂತೋಷ. ನಮ್ಮ ಜನಕ್ಕೆ ಮಾಡಿದ್ರೆ ಏನು ಸಂತೋಷ. ಅರಸೀಕೆರೆ ಜನ ಬೇರೆ, ಗೊತ್ತಾಯ್ತೇನ್ರಿ? ಅರಸೀಕೆರೆ ಏನು ಅಲ್ಲ, ಅವ್ರಿಗೂ ಕೊಟ್ಟವ್ರು 2 ಕೋಟಿಯ. ಆ 2 ಕೋಟಿ ಸಾಲಕ್ಕಿಲ್ಲ ಅಂತ ಇದೊಂದು 75 ನಮ್ಮದು ಸೇರಿಸಿ ಇನ್ನೇನು ಮಾಡೋಣಪ್ಪ. ಆಯಿತು, ಸ್ವಲ್ಪ ದಿನ ಏನಾಯ್ತು, 1-3 ವರ್ಷ ತಡ್ಕೋಬೇಕಲ್ಲ, ತಡ್ಕೊಳ್ಳೋದು. ಹಾಂ, ಏನು ಗೊತ್ತಿಲ್ಲಪ್ಪ ನನಗೆ. ನಮಗೆ ನೋಡಪ್ಪ, ನಮಗೇನೇ, ನಮಗೆ ಅದು ಆ ಸುದ್ದಿ ಕಟ್ಕೊಂಡು ನನಗೇನೆ, ನಮಗೆ ಬೇಕಾಗಿರೋದು ಬಡವ್ರ ಮಕ್ಕಳಿಗೆ ಲಕ್ಷ ಕೊಡಿ. ನನಗೆ ಯಾರು ಚೇಂಜು ಪಾಯ್ದು ನಮ್ಮ ಪಾಪ ದೊಡ್ಡವ್ರ ಬಗ್ಗೆ ಮಾತಾಡೋ ಶಕ್ತಿ ನನ್ನ ಹತ್ರ ಇಲ್ಲ. ಕೆಲವು ನಾನೇ ಜಿಲ್ಲೆ 15 ವರ್ಷ ಸಾಕಿದ್ದಪ್ಪ, ಮೇವಾಗ್ತೆ. ಏನು ಮಾಡ್ತೀಯ? ಅಲ್ಲ, ನಾನು ಯಾರನ್ನೋ ಅಂತ ಅವ್ರಿಗೆ ಹೆಸರು ನನಗೆ ಗೊತ್ತಿಲ್ಲ. ಕೆಲವು ಜಿಲ್ಲೆ ಕೆಲವರು ಹೇಳಿದ್ದು, ನಾವು ಏನು ಮಾಡೋಣಪ್ಪ, ಅವ್ರ ದೊಡ್ಡವ್ರ ಬಗ್ಗೆ ಮಾತಾಡೋ ಶಕ್ತಿ ಐತೆ ನಮಗೆ. ದೊಡ್ಡವ್ರ ವಿಷಯ ಯಾಕಪ್ಪ ನನಗೆ ಯಾಕೆ? ನಮಗೆ ಬೇಕಾಗಿರೋದು ಇವತ್ತು ನಮ್ಮ ಜಿಲ್ಲೆಯ ಬಡವ್ರ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಸರ್ಕಾರಿ ಕಾಲೇಜ್ ಉಳಿಸ್ಕೊಟ್ಟು ಅವರಿಗೆ ಪಾರ್ಟ್ ಟೈಮರು ಹಾಕಿ ಅಥವಾ ಇದಾರು ಹಾಕಿ, ಪರ್ಮನೆಂಟಾರು ಹಾಕಿ. ಆಮೇಲೆ ಆ ಲ್ಯಾಟ್ರಿನ್ ತೊಳೆಯೋಕ್ಕೆ ಅದು ಹೇಳ್ತಾ ಇದ್ರಲ್ಲ, ಅದೇನೋ ತೊಳೆಯೋಕ್ಕಿಲ್ಲ ಅಂದ್ರಲ್ಲ, ಅಲ್ಲೂ ಅಷ್ಟೇ ಬಾತ್ರೂಮ್, ಒಳ್ಳೆ ಬಾತ್ರೂಮ್ ಕಳಿಸಿದ್ದೀನಿ 5 ಸ್ಟಾರ್ ಹೋಟ್ಲಿದ್ದಂಗೆ, ಅದು ತೊಳೆಯೋಕ್ಕೆ ಜನ ಕಳಿಸಿ ಅಂತ ಅಷ್ಟೇ. ಅಥವಾ ಆ ಹುಡುಗರ ಕೈಲಿ, ಕಾಲೇಜ್ ಹೆಣ್ಮಕ್ಳ ಕೈಲಿ ತೊಳಸ್ಬೇಕು ಅಂದರೆ ತೊಳಸ್ಕೊಳ್ಳಿ, ನಾವೇನು ಮಾಡೋಣ? ಆಗಲ್ಲ. ಅಲ್ಲಿ ಕಾಲೇಜಲ್ಲಿರೋ ಹೆಣ್ಮಕ್ಳುಗಳು, ಮಹಿಳಾ ಕಾಲೇಜ್ ಇದ್ದರೆ ಮಹಿಳಾ ಕಾಲೇಜ್ ಹೆಣ್ಮಕ್ಳ ಕೈಲಿ ತೊಳಸಿ, ಅಥವಾ ಗಂಡಸರು ಮಕ್ಕಳಿದ್ರೆ ಗಂಡಸರು ಕಾಲೇಜ್ ಇದ್ದರೆ ಅವ್ರ ಕೈಲಿ ತೊಳಸಿ ಅಂದರೆ ತೊಳಸಿ, ಅಲ್ವೇನಣ್ಣ?